ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಿಢೀರ್ ಅವಲಕ್ಕಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ಅದನ್ನು ತುಂಬ ಹೊತ್ತು ನೆನೆಸೋ ಕೆಲಸನೇ ಇಲ್ಲ. ಒಂದು ನೆನೆಸ್ಬಿಟ್ಟು ಒಗ್ಗರಣೆಗೆ ಹಾಕಿದ್ರೆ ಅಷ್ಟು ಮಾತ್ರ ನೆನೆದ್ರೆ ಸಾಕಾಗುತ್ತೆ. ಆ ತರಹ ಅವಲಕ್ಕಿನ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಅರ್ಧ kg ಅವಲಕ್ಕಿನ ತಗೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ, ಹಸಿಮೆಣಸಿನ್ಕಾಯಿ ಒಂದು 6, ಇಂಗು ಒಂದು ಚಿಟಿಕೆ ಇಂಗು ತಗೊಂಡಿದ್ದೀನಿ. ನಂತರ ಕಡಲೆಕಾಯಿ ಬೀಜ 2 ಟೀ ಸ್ಪೂನ್ನಷ್ಟು ತಗೊಂಡಿದ್ದೀನಿ. ಮತ್ತು 3 ನಿಂಬೆಹಣ್ಣು, ಅರಿಶಿಣ ಪುಡಿ 1/4 ಟೀ ಸ್ಪೂನು, ಕಡಲೆಬೇಳೆ 2 ಟೀ ಸ್ಪೂನು, ಉದ್ದಿನಬೇಳೆ 2 ಟೀ ಸ್ಪೂನು ಮತ್ತು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಒಂದು ಬಟ್ಲಿಗೆ ಅವಲಕ್ಕಿಯನ್ನು ಹಾಕ್ಕೊಂಡು ನಂತರ 2 ಸಾರಿ ನೀರು ಹಾಕಿ ತೊಳಿಬೇಕಾಗುತ್ತೆ. ನೀರನ್ನ ತೊಳೆದ್ಬಿಟ್ಟು ಬಗ್ಗಿಸ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ಮಾತ್ರ ನೀರು ಹಾಕಿ ಒಂದು 5 ನಿಮಿಷ ಕೂಡ ಬೇಡ ನೆನೆಸಬೇಕಾಗುತ್ತೆ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಮತ್ತು ನಿಂಬೆಹಣ್ಣನ್ನು 3 ನಿಂಬೆಹಣ್ಣು ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಿಂಡಿ ಇಟ್ಕೊಳ್ಳೋಣ. ಮತ್ತು ಬಾಣಲಿಗೆ ಒಂದು 4 ಟೀ ಸ್ಪೂನ್ನಷ್ಟು ಎಣ್ಣೆನ ಹಾಕೋಣ. ಅದು ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕಿ ಅದು ಪಟ ಪಟ ಅಂತ ಸಿರಿದಿದ್ದಾದಮೇಲೆ ಕಡಲೆಕಾಯಿ ಬೀಜನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಕೆಂಪಗಾದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕಿ 1-2 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ನಂತರ ಅರಿಶಿಣ ಪುಡಿ, ನಂತರ ಇಂಗು ಮತ್ತು ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆದಮೇಲೆ ನೆನೆಸಿ ಇಟ್ಕೊಂಡಿದ್ದೀನಲ್ಲ ಆ ಅವಲಕ್ಕಿನ ಅದರೊಳಗೆ ಹಾಕಿಬಿಟ್ಟು ಚೆನ್ನಾಗಿ ಬಿಸಿ ಆಗೋವರೆಗೂ ಕಲಿಸ್ಬೇಕಾಗುತ್ತೆ. ಚೆನ್ನಾಗಿ ಬಿಸಿ ಆಗಬೇಕು. ಆವಾಗ ಆ ಅವಲಕ್ಕಿ ವಾಸನೆ ಎಲ್ಲ ಹೋಗೋವರೆಗೂ ಬಿಸಿ ಮಾಡಬೇಕಾಗುತ್ತೆ. ಈ ಅವಲಕ್ಕಿ 10 ನಿಮಿಷದೊಳಗೆ ಹಾಗೆ ಹೋಗುತ್ತೆ. ಅವಲಕ್ಕಿ ನೆನೆಯೋ ಹಾಗೂ ಕೂಡ ಇಲ್ಲ, ಹಾಗೆ ಕೂಡ ಮಾಡಬಹುದು. ಈ ವಿಡಿಯೋನ ಮೊದಲಿಗೆ ಯಾರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಮತ್ತು ಹಸಿ ಕೊಬ್ಬರಿಯನ್ನು ಕೂಡ ಹಾಕಿದ್ರೆ ದಿಢೀರ್ ಅವಲಕ್ಕಿ ರೆಡಿಯಾಗಿದೆ.